ಇದು ಟ್ರಿಗ್ನೋಮೆಟ್ರಿದು 4ನೇ ವಿಡಿಯೋ. ಇದೇ ಥರ ಪೂರ್ತಿ ಟ್ರಿಗ್ನೋಮೆಟ್ರಿ ಮಾಡ್ತಾ ಇದ್ದೀನಿ. ಇದು ಎಕ್ಸಾಂಪಲಲ್ಲಿ 2ನೇ ಪ್ರಾಬ್ಲಮ್ ಕೇಳವ್ರೆ ಟೆಕ್ಸ್ಟ್ ಬುಕ್ಕಲ್ಲಿ. ಯಾವ ಥರ, ಇಫ್ ಆಂಗಲ್ ಬಿ ಆ್ಯಂಡ್ ಆಂಗಲ್ ಕ್ಯೂ ಆರ್ ಅಕ್ಯೂಟ್ ಆಂಗಲ್ ಸಚ್ ದಟ್ ಸೈನ್ ಆಫ್ ಆಂಗಲ್ ಬಿ ಈಕ್ವಲ್ ಟು ಸೈನ್ ಆಫ್ ಆಂಗಲ್ ಕ್ಯೂ. ಈ ಬಿ ಆಂಗಲ್ದು ಸೈನ್ ಆಫ್ ಬಿ ಆಂಗಲ್ಲು ಮತ್ತು ಸೈನ್ ಫಂಕ್ಷನ್ ಆಗಿರೋ ಈ ಕ್ಯೂ ಆಂಗಲ್ದು ಈಕ್ವಲ್ ಆಯಿತಾ. ನಾವು ಆಂಗಲ್ ಬಿ ಮತ್ತು ಆಂಗಲ್ ಕ್ಯೂನ ಈಕ್ವಲ್ ಅಂತ ಮಾಡಬೇಕು. ಅವ್ರು ಕೊಟ್ಟಿರೋದೇನು ಅಂತ, ಸೈನ್ ಆಫ್ ಬಿ ಈಕ್ವಲ್ ಟು ಸೈನ್ ಆಫ್ ಕ್ಯೂ. ಇಲ್ಲಿ ಬರ್ಕೋಬೇಕು ಇದನ್ನು. ಸೈನ್ ಆಫ್ ಆಂಗಲ್ ಬಿ ಈಕ್ವಲ್ ಟು ಸೈನ್ ಆಫ್ ಆಂಗಲ್ ಕ್ಯೂ ಅಂತ ಇಲ್ಲಿ ಬರ್ಕೊಂಡಾದ್ಮೇಲೆ ಏನು ಮಾಡಬೇಕು, ಇದರಲ್ಲಿ ಸೈನ್ ಆಫ್ ಆಂಗಲ್ ಬಿ ಅಂದ್ರೇನು, ಆಪೋಸಿಟ್ ಬೈ ಹೈಪೋಟೆನ್ಯಸ್ಸು. ಇದರಲ್ಲಿ ಈ ಸೈಡ್ ಆಪೋಸಿಟ್ಟು, ಇದು ಹೈಪೋಟೆನ್ಯಸ್ಸು. ಇಲ್ಲಿ ಆ್ಯಂಗಲ್ ಇರೋದ್ರಿಂದ, ಇಲ್ಲೂ ಈ ಆ್ಯಂಗಲ್ ಕ್ಯೂ ಇರೋದ್ರಿಂದ ಇದು ಆಪೋಸಿಟ್ಟು, ಇದು ಹೈಪೋಟೆನ್ಯಸ್ಸು. ಅಲ್ಲಿಗೇನಾಯ್ತದೆ, ಇದು ಎ ಸಿ ಬೈ ಎ ಬಿ ಈಕ್ವಲ್ ಟು ಇಲ್ಲಿ ಇದೇನು ಆರ್ ಪಿ, ಇದು ಪಿ ಆರ್ ಅಲ್ಲ, ಇದು ಪಿ ಕ್ಯೂ ಆರು. ಇಲ್ಲಿ ಪಿ ಆರು ಡಿವೈಡೆಡ್ ಬೈ ಇದು ಹೈಪೋಟೆನ್ಯಸ್ಸು ಪಿ ಕ್ಯೂ. ಈ ಥರ ಸಿಗ್ತದೆ ನಮಗೆ. ನಾವೇನು ಮಾಡಬೇಕು, ಈ ಆ್ಯಂಗಲ್ ಈಕ್ವಲ್ ಅನ್ನೋದಕ್ಕೆ ಈ ಎರಡನ್ನ ಸಿಮಿಲರ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡ್ಕೋಬೇಕು. ಇಲ್ಲೇ ಅಂತ ಸಿಕ್ತು, ಇದನ್ನು ರೀಅರೇಂಜ್ ಮಾಡಿದ್ರೆ ಎ ಸಿ ಬೈ ಎ ಬಿ ಡಿವೈಡೆಡ್ ಬೈ ಎ ಸಿ ಬೈ ಎ ಬಿ ಈಕ್ವಲ್ ಟು ಪಿ ಆರ್ ಬೈ ಪಿ ಕ್ಯೂ ಅಂತ ಸಿಕ್ತು. ಅದನ್ನು ಒಂಚೂರು ರೀಅರೇಂಜ್ ಮಾಡಿದ್ರೆ ಇದನ್ನು, ಈ ಪಿ ಆರ್ ಈ ಕಡೆ ಹೋಗಿ ಎ ಬಿ ಆ ಕಡೆ ಮೇಲೆ ಬರ್ತದೆ ಇದು. ಯಾಕೆಂದರೆ ಅಲ್ಲಿ ನ್ಯೂಮರೇಟ್ರಲ್ಲಿ ಇರೋದು ಈ ಕಡೆ ಬಂದಾಗ ಡಿನಾಮಿನೇಟ್ರಲ್ಲಿ ಬಂದು ಇಲ್ಲಿ ಡಿನಾಮಿನೇಟ್ರಲ್ಲಿ ಇರೋದಲ್ಲಿ ನ್ಯೂಮರೇಟ್ರಿಗೆ ಹೋಯ್ತದೆ. ಎ ಬಿ ಬೈ ಪಿ ಕ್ಯೂ. ಇವಾಗ ಇದು ಸಿಕ್ತು. ಈ ಎರಡು ಸೈಡ್ಗಳು ಮತ್ತು ಈ ಎರಡು ಸೈಡ್ಗಳು ಕರೆಕ್ಟಾಗಿ ಪ್ರಪೋರ್ಷನಲ್ ಐತೆ ಅಂತ ಆಯಿತು. ಈಗ ಪ್ರಪೋರ್ಷನಲ್ ಇದ್ದರೆ ಅಷ್ಟು ಸಾಕಾಗೋದಿಲ್ಲ. ಆ ಪ್ರಪೋರ್ಷನಲ್ ಇದ್ಮೇಲೆ ಅದ್ರ ಒಳಗಿರೋ ಆ್ಯಂಗಲ್ಲು ಈಕ್ವಲ್ ಆಗಿರಬೇಕು. ಆದರೆ ಇದು ಗೊತ್ತಿಲ್ಲ, ಒಳಗಿರೋ ಆ್ಯಂಗಲ್ ಈಕ್ವಲ್ ಇಲ್ಲ. ನಮ್ಗೆ ಈಕ್ವಲ್ ಆಗಿರೋದು ಗೊತ್ತಿರೋದು ಬರೀ ರೈಟ್ ಆ್ಯಂಗಲ್ಲು. ಇಲ್ಲಿ ಸಿ ಆ್ಯಂಗಲ್ಲು ಮತ್ತು ಇಲ್ಲಿ ಆರ್ ಆ್ಯಂಗಲ್ಲು, ಎರಡು ರೈಟ್ ಆ್ಯಂಗಲ್ಲು ಈಕ್ವಲ್ ಆಗೈತೆ. ನಮ್ಗೆ ಇವಾಗ ಸಿಕ್ಕಿದೇನು, ಎ ಸಿ ಬೈ ಪಿ ಆರ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ. ಅಲ್ಲಿಗೆ ಎಸ್ ಮಾಡೋಕ್ಕಾಗೋದಿಲ್ಲ. ನಾವು ಈ ಸೈಡು ಮತ್ತು ಈ ಸೈಡ್ನು ಪ್ರಪೋರ್ಷನಲ್ ಐತೆ ಅಂತ ಪ್ರೂವ್ ಮಾಡ್ಕೋಬೇಕು. ಯಾವ ಥರ ಅಂದರೆ, ಇದು ರೈಟ್ ಆ್ಯಂಗಲ್ ಐತೆ, ಇದು ರೈಟ್ ಟ್ರಯಾಂಗಲ್ ಐತೆ. ನಾವಿಲ್ಲಿ ಬರ್ಕೋಬೋದು ಅದನ್ನು. ಏನು ಅಂದರೆ, ಇನ್ ಟ್ರಯಾಂಗಲ್ ಇದು ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಇಲ್ಲಿ ಯಾವುದು ಪಿ ಆರ್ ಕ್ಯೂ, ಟ್ರಯಾಂಗಲ್ ಪಿ ಆರ್ ಕ್ಯೂ. ಇವಾಗ ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಏನಾಯ್ತು, ಇದು ಹೈಪೋಟೆನ್ಯಸ್ಸು, ಇದು ಸೈಡು. ಅಲ್ಲಿಗೆ ಈ ಸೈಡ್ ಬಿ ಸಿ ಸ್ಕ್ವೇರ್ ಅನ್ನೋದು ಸಿಗಬೇಕು ಅಂದರೆ ಏನು ಮಾಡಬೇಕು, ಈ ಸೈಡು ಯಾವುದು, ಈ ಹೈಪೋಟೆನ್ಯಸ್ ಸ್ಕ್ವೇರು ಮೈನಸ್ ಈ ಇನ್ನೊಂದು ಸೈಡ್ ಆಯ್ತಲ್ಲ ಅದ್ರ ಸ್ಕ್ವೇರ್ನ ಮೈನಸ್ ಮಾಡಬೇಕು. ಈ ಎರಡು ಸ್ಕ್ವೇರ್ಗಳನ್ನ ಕೂಡಿದ್ರೆ ಹೈಪೋಟೆನ್ಯಸ್ ಸ್ಕ್ವೇರ್ ಆಯ್ತದೆ. ಅದೇ ಥರ ಇದೊಂದು ಸ್ಕ್ವೇರ್ ತಗೋಬೇಕು ಅಂದರೆ ಹೈಪೋಟೆನ್ಯಸ್ ಸ್ಕ್ವೇರು ಮೈನಸ್ ಒಂದು ಸೈಡ್ ಸ್ಕ್ವೇರ್ ಮೈನಸ್ ಮಾಡಬೇಕು. ಅಲ್ಲಿಗೆ ಇದು ಎ ಬಿ ಸ್ಕ್ವೇರು ಮೈನಸ್ ಎ ಸಿ ಸ್ಕ್ವೇರ್ ಆಯಿತು. ಅದೇ ಥರ ಇದು ಈ ಟ್ರಯಾಂಗಲಲ್ಲಿ ಈ ಸೈಡ್ ಬೇಕು ಕ್ಯೂ ಆರ್ ಸ್ಕ್ವೇರು. ಅಲ್ಲಿಗೆ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಹೈಪೋಟೆನ್ಯಸ್ ಸ್ಕ್ವೇರು ಮೈನಸ್ ಈ ಸ್ಕ್ವೇರು. ಯಾಕಂದರೆ ಇದೆರಡು ಸ್ಕ್ವೇರ್ಗಳು ಕೂಡಿದ್ರೆ ಹೈಪೋಟೆನ್ಯಸ್ ಸ್ಕ್ವೇರ್ ಆಯ್ತದೆ. ಅದೇ ಥರ ಬರೀ ಇದೊಂದು ಸೈಡ್ ಸ್ಕ್ವೇರ್ ಬೇಕು ಅಂದರೆ ಈ ಸ್ಕ್ವೇರು ಮೈನಸ್ ಈ ಸೈಡ್ ಸ್ಕ್ವೇರ್ ಮಾಡಬೇಕು. ಅಲ್ಲಿಗೆ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಅಂತ, ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಅಂತ ಮಾಡಬೇಕು. ಇಲ್ಲಿ ರೇಷ್ಯೋ ಬಂದಾಯ್ತಲ್ಲ, ಅದನ್ನು ಸುಮ್ಮನೆ ಆ ಥರನೇ ಬಿಡೋಂಗಿಲ್ಲ, ಅದನ್ನು ಕೆಗೆ ಈಕ್ವಲ್ ಅಂತ ಬರ್ಕೋಬೋದು ಇದನ್ನು. ಯಾಕೆಂದರೆ ಇದು ರೇಷ್ಯೋದಲ್ಲಿ ಐತೆ, ಇದು ಪ್ರಪೋರ್ಷನ್ ಐತೆ, ಇದು ಅದೇ ಪ್ರಪೋರ್ಷನ್ ಐತೆ. ಎಷ್ಟು ಅಂತ ಗೊತ್ತಿಲ್ಲ, ಇದ್ರ ಎರಡರಷ್ಟು ಆಗ್ಬೋದು, ಇದ್ರ 1.5 ಅಷ್ಟಾಗ್ಬೋದು. ಎಸ್ ಇದ್ರದ್ದು 1.5 ಪಿ ಆರ್ ಆಗ್ಬೋದು. ಅದಕ್ಕೆ ಸುಮ್ಮನೆ ಕೆ ಅಂತ ಬರಿಬೋದು. ಅಲ್ಲಿಗೆ ಎ ಸಿ ಬೈ ಪಿ ಆರ್ ಈಕ್ವಲ್ ಟು ಕೆ, ಎ ಬಿ ಬೈ ಪಿ ಕ್ಯೂನು ಕೆಗೆ ಈಕ್ವಲ್ಲು. ಅಲ್ಲಿಗೆ ಬರೀ ಎ ಸಿ ಬೈ ಪಿ ಆರ್ ಈಕ್ವಲ್ ಟು ಕೆ ಅಂತ ತಗೊಂಡ್ರೆ, ಎ ಸಿ ಇಲ್ಲಿ ಇಟ್ಕೊಂಡು ಪಿ ಆರ್ನ ಆ ಕಡೆ ಕಳಿಸಿದ್ರೆ ಕೆ ಟೈಮ್ಸ್ ಆಫ್ ಪಿ ಆರ್ ಆಯ್ತದೆ ಎ ಸಿ. ಅದೇ ಥರ ಇದು ಎ ಬಿನೂ ಅದೇ ಥರ ಇಲ್ಲಿ ಇಟ್ಬಿಟ್ಟು ಪಿ ಕ್ಯೂ ಆ ಕಡೆ ಕಳಿಸಿದ್ರೆ ಕೆ ಟೈಮ್ಸ್ ಆಫ್ ಪಿ ಕ್ಯೂ ಅಂತ ಬರಿಬೋದು ಇದನ್ನು, ಎ ಬಿನೂ. ಅದೇ ಥರ ಇಲ್ಲಿ ಈ ಎರಡು ಸೈಡ್ಗಳು ಸಿಕ್ತು ನಮಗೆ. ಇವಾಗ ಬಿ ಸಿ ಸ್ಕ್ವೇರ್ ಆ ಕಡೆ ಕಳಿಸಿದ್ರೆ ಟೋಟಲ್ ಆಗಿ ಅದು ರೂಟ್ ಆಗಿ ಕನ್ವರ್ಟ್ ಆಯ್ತದೆ. ಬಿ ಸಿ ಈಕ್ವಲ್ ಟು ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರು. ಅದೇ ಥರ ಇಲ್ಲೂ ಅದೇ ಥರ ಈ ಸ್ಕ್ವೇರ್ನ ಆ ಕಡೆ ಕಳಿಸಿದ್ರೆ ಪೂರ್ತಿ ಇದಕ್ಕೆ ರೂಟ್ ಆಗಿ ಕನ್ವರ್ಟ್ ಆಯ್ತದೆ. ಕ್ಯೂ ಆರ್ ಈಕ್ವಲ್ ಟು
ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಅಂತ. ಇದನ್ನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಯಾವುದನ್ನ ಬಿ ಸಿನ ಏನಂತ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂದರೆ ಎ ಬಿ ಸ್ಕ್ವೇರ್ನೇನಂತ ಬರಿಬೋದು. ಎ ಬಿ ಅಂದರೆ ಕೆ ಟೈಮ್ಸ್ ಆಫ್ ಪಿ ಕ್ಯೂ, ಅದು ಹೋಲ್ ಸ್ಕ್ವೇರ್ ಮಾಡಿದಾಗ ಕೆನು ಸ್ಕ್ವೇರ್ ಆಯ್ತದ, ಪಿ ಕ್ಯೂನು ಸ್ಕ್ವೇರ್ ಆಯ್ತದ. ಅದಕ್ಕೆ ಎ ಬಿ ಸ್ಕ್ವೇರ್ನ ಕೆ ಸ್ಕ್ವೇರ್ ಟೈಮ್ಸ್ ಆಫ್ ಪಿ ಕ್ಯೂ ಸ್ಕ್ವೇರ್ ಅಂತ ಬರಿಬೋದು. ಅದೇ ಥರ ಇದನ್ನು ಎ ಸಿ ಸ್ಕ್ವೇರ್ನ ಏನಂತ ಕೆ ಟೈಮ್ಸ್ ಆಫ್ ಪಿ ಆರು. ಪೂರ್ತಿ ಎ ಸಿ ಸ್ಕ್ವೇರ್ ಮಾಡಿದಾಗ ಇದ್ರದ್ದು ಪೂರ್ತಿ ಸ್ಕ್ವೇರ್ ಆಯ್ತದ, ಅವಾಗ ಕೆನು ಸ್ಕ್ವೇರ್ ಆಯ್ತದ, ಪಿ ಆರ್ ಸ್ಕ್ವೇರ್ ಆಯ್ತದೆ. ಕೆ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಅಂತ ಬರಿಬೋದು. ಅದನ್ನು ಕೆ ಸ್ಕ್ವೇರ್ ಟೈಮ್ಸ್ ಆಫ್ ಪಿ ಆರ್ ಸ್ಕ್ವೇರ್ ಅಂತ. ಇವಾಗ ಇದರಲ್ಲಿ ಕೆ ಸ್ಕ್ವೇರ್ನ ಕಾಮನ್ ತೆಗಿಬೋದು. ಇಲ್ಲೂ ಕೆ ಸ್ಕ್ವೇರ್ ಆಯ್ತಾ, ಮೈನಸ್ ಆದಮೇಲೆ ಇಲ್ಲೂ ಕೆ ಸ್ಕ್ವೇರ್ ಆಯ್ತಾ. ಕೆ ಸ್ಕ್ವೇರ್ ಟೈಮ್ಸ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಅಂತ ಬರಿಬೋದು. ಇವಾಗ ಈ ಕೆ ಸ್ಕ್ವೇರ್ನ ಆಚೆ ತೆಗೆದ್ರೆ ರೂಟಿಂದ ಆಚೆ ಬಂದಾಗ ಈ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ಇದೇನಂತ ಉಳಿತದೆ ಅಂದರೆ ಕೆ ಟೈಮ್ಸ್ ಆಫ್ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಅಂತ ಉಳಿತದೆ. ಇವಾಗ ಇಲ್ಲಿ ಏನು ಇದೆರಡ್ರದ್ದು ನೋಡ್ಬೋದು. ಇದು ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಅಂತ ಆಯ್ತಾ, ಯಾವುದು ಕ್ಯೂ ಆರ್ ಸೈಡು. ಬಿ ಸಿ ಸೈಡ್ ಏನಂತ ಆಯ್ತಾ, ಅದೇ ಕೆ ಟೈಮ್ಸ್ ಆಫ್ ಇಲ್ಲಿ ಏನಾಯ್ತು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಅದೇ ಆಯ್ತು. ಹಂಗಾಗಿ ಇಲ್ಲಿ ಅವೆರಡನ್ನು ಡಿವೈಡ್ ಮಾಡ್ದು ಅಂತ ಬರಿಬೋದು. ಯಾವ ಥರ ಇಲ್ಲಿ ಡಿವೈಡ್ ಮಾಡ್ದು ಅಂತ, ಬಿ ಸಿ ಬೈ ಕ್ಯೂ ಆರ್ ಅಂತ ಬರೆದ್ಬಿಟ್ಟು ಬಿ ಸಿ ಬೈ ಕ್ಯೂ ಆರ್ಗೆ ಏನಾಯಿತು, ಬಿ ಸಿಲಿ ಕೆ ಟೈಮ್ಸ್ ಆಫ್ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರು, ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರು. ಅದೇ ಥರ ಇದರಲ್ಲಿ ಬರೀ ಈ ಪಾರ್ಟು ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಇಲ್ಲಿ ಪಿ ಆರ್ ಸ್ಕ್ವೇರು. ಇದೆರಡು ಒಂದೇ ಆಯಿತಾ. ಮೇಲ್ಗಡೆನು ರೂಟ್ ಆಫ್ ಕೆ ಇದು ಮಲ್ಟಿಪ್ಲೈಡ್ ಬೈ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರು. ಇಲ್ಲೂ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಇದನ್ನು ಡಿವೈಡ್ ಮಾಡ್ಬೋದು. ಅದೊಂದ್ಲಿ ಅಲ್ಲಿಗೆ ಎಷ್ಟು ಉಳಿತು, ಬಿ ಸಿ ಬೈ ಕ್ಯೂ ಆರ್ ಅನ್ನೋದು ಎಷ್ಟಕ್ಕೆ ಕೆಗೆ ಈಕ್ವಲ್ ಆಯಿತು. ಅಲ್ಲಿಗೆ ಇಲ್ಲಿ ಮೊದಲೇ ಒಂದು ಈಕ್ವೇಷನ್ ಐತೆ, ಎ ಸಿ ಬೈ ಪಿ ಆರ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು ಕೆ ಆಯ್ತಾ. ಅವೆರಡರ ಜೊತೆಗೆ ಇದೊಂದು ಸೇರ್ತದೆ, ಬಿ ಸಿ ಬೈ ಕ್ಯೂ ಆರು ಈಕ್ವಲ್ ಟು ಕೆ. ಅಲ್ಲಿಗೆ ಇದು ಮೂರು ರೇಷಿಯೋಗಳು ಈಕ್ವಲ್ ಆಯ್ತದೆ. ಎ ಸಿ ಬೈ ಪಿ ಆರ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು ಏನು ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ ಟು ಕೆ ಅಂತ ಬರಿಬೋದು. ಇವಾಗ ಅದು 3 ಕೆಗೆ ಸಮ ಆಯಿತು. ಅಲ್ಲಿಗೇನು ಈ ಸೈಡ್ ಡಿವೈಡೆಡ್ ಬೈ ಈ ಸೈಡು ಡಿವೈಡೆಡ್ ಬೈ ಈ ಸೈಡು ಮತ್ತು ಈ ಸೈಡು ಡಿವೈಡೆಡ್ ಬೈ ಈ ಸೈಡು. ಆ 3 ಸೈಡ್ಗಳು ಇಲ್ಲಿರೋ 3 ಸೈಡ್ಗಳಿಗೆ ಪ್ರಪೋರ್ಷನ್ ಆಗಿರೋದ್ರಿಂದ ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ಲು ಸಿಮಿಲರ್ ಟ್ರಯಾಂಗಲ್ ಆಯಿತು. ಏನು ಅಂದರೆ ಇವಾಗ ಟ್ರಯಾಂಗಲ್ ಎ ಬಿ ಸಿ ಪಿ ಕ್ಯೂ ಆರ್ ಅವೆರಡು ಸಿಮಿಲರು, ಅದೇ ರೇಷಿಯೋದಲ್ಲಿ ಬರಿಬೇಕು. ಎ ಬಿ ಸಿ ಪಿ ಕ್ಯೂ ಆರ್ ಇದನ್ನು ಚೇಂಜ್ ಮಾಡೋಂಗಿಲ್ಲ. ಅಲ್ಲಿಗೆ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಇದನ್ನು ಕ್ಯೂ ಆರ್ ಪಿ ಇಲ್ಲ ಬೇರೆ ಬೇರೆದು ಬರೆಯೋಂಗಿಲ್ಲ, ಆ ಆ್ಯಂಗಲ್ಗಳದ್ದು ಅದೇ ಬರಿಬೇಕು. ಆವಾಗ ಇಲ್ಲಿ ಏನಾಯಿತು, ಆ್ಯಂಗಲ್ ಬಿ, ಇಲ್ಲಿ ಮಧ್ಯದ್ದು ಯಾವುದು ಆ್ಯಂಗಲ್ ಬಿ, ಇಲ್ಲೂ ಮಧ್ಯದ್ದು ಆ್ಯಂಗಲ್ ಕ್ಯೂ, ಅವೆರಡು ಈಕ್ವಲ್ಲು ಸಿಮಿಲರ್ ಆಗಿರೋದ್ರಿಂದ. ಸಿಮಿಲರ್ ಆದ ಟ್ರಯಾಂಗಲ್ಲು ಎಲ್ಲ 3 ಆ್ಯಂಗಲ್ಗಳು ಈ 3 ಆ್ಯಂಗಲ್ಗಳಿಗೆ ಈಕ್ವಲ್ ಆಗಿರ್ತದೆ. ಇದು ಈ ಆ್ಯಂಗಲ್ಲು ಮತ್ತು 3 ಸೈಡು ಪ್ರಪೋರ್ಷನ್ ಆಗಿರ್ತದೆ. ಆ ಥರ ಸಿಮಿಲಾರಿಟಿ ಪ್ರೂವ್ ಆಗಿರೋದ್ರಿಂದ ಇದನ್ನು ಹಿಂಗೆ ಬರಿಬೋದು, ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಅಲ್ಲಿಗೆ ಪ್ರೂವ್ ಮಾಡಾಯ್ತು. ಇದನ್ನು ಯಾವ ಸಿಮಿಲಾರಿಟಿ ಇದು, ಎಸ್ ಸಿಮಿಲಾರಿಟಿ, ಇಲ್ಲಿ ಸೈಡ್ಗಳದ್ದು ರೇಷಿಯೋ ತಗೊಂಡಿರೋದ್ರಿಂದ. ಬಾಯ್.